ನಿನ್ನ ಜೀವನದಲ್ಲಿ ಎಷ್ಟು ಬಾರಿ ನೀನು ಮಾತಾಡಬೇಕೆಂದು ಯೋಚಿಸಿದ್ಯಾ, ಆದರೆ ನಾಚಿಕೆ ಕಾರಣದಿಂದ ಮೌನವಾಗಿದ್ಯಾ? ಕ್ಲಾಸ್ನಲ್ಲಿ ಪ್ರಶ್ನೆ ಗೊತ್ತಿದ್ರೂ ಕೈ ಎತ್ತಿದ್ರು, ಮೀಟಿಂಗ್ನಲ್ಲಿ ಐಡಿಯಾ ಇದ್ರೂ ಹೇಳಿಲ್ಲ. ಇಷ್ಟವಾದ ವ್ಯಕ್ತಿಯ ಜೊತೆ ಮಾತಾಡಬೇಕೆಂದಿದ್ರೂ ಮುಂದೆ ಹೋಗಿಲ್ಲ. ಯಾಕೆ? ಜನ ಏನು ಹೇಳ್ತಾರೆ ಅನ್ನೋ ಭಯ. ಆದರೆ ಕೇಳು, ನಾಚಿಕೆ ಒಂದು ದುರ್ಬಲತೆ ಅಲ್ಲ, ಅದು ಸರಿಯಾಗಿ ಬಳಸಿದ್ರೆ ಒಂದು ದೊಡ್ಡ ಶಕ್ತಿ. ನಾಚಿಕೆ ಅಂದ್ರೇನು? ನಾಚಿಕೆ ಅಂದರೆ ನೀನು ಹೆಚ್ಚು ಯೋಚಿಸೋನು, ನೀನು ಸಂವೇದನಾಶೀಲ ವ್ಯಕ್ತಿ, ನೀನು ಮಾತಾಡೋ ಮೊದಲು ಅಳೆಯೋನು. ಇದು ಕೆಟ್ಟ ಗುಣ ಅಲ್ಲ, ಆದರೆ ಸಮಸ್ಯೆ ಏನು ಗೊತ್ತಾ? ನಾಚಿಕೆ ನಿನ್ನನ್ನು ತಡೆದಾಗ ನಿನ್ನ ಕನಸುಗಳೇ ನಿಲ್ತವೆ. ಜೀವನವನ್ನು ಬದಲಿಸೋ ಕ್ಷಣ ಒಂದು ಸತ್ಯ ನೆನ್ಪಿಟ್ಕೊ. ನೀನು ಮಾತಾಡದಿದ್ರೆ ನಿನ್ನ ಪರ ಯಾರೂ ಮಾತಾಡೋದಿಲ್ಲ. ನೀನು ಮುಂದೆ ಬರೆದಿದ್ರೆ ಅವಕಾಶಗಳು ನಿನ್ನನ್ನು ಹುಡುಕೋದಿಲ್ಲ. ಯಶಸ್ವಿಯಾಗಿರುವ ಬಹುತೇಕ ಜನರು ಒಮ್ಮೆ ನಾಚಿಕೆ ಪಟ್ಟಿರುವವರೇ ಆಗಿದ್ರು. ಆದರೆ ಅವರು ಒಂದು ನಿರ್ಧಾರ ತೆಗೆದುಕೊಂಡ್ರು. ಭಯ ಇದ್ರೂ ನಾನು ಮುಂದೆ ಹೋಗುತ್ತೇನೆ ಎಂದು. ನಾಚಿಕೆಯನ್ನು ಹೇಗೆ ಜಯಿಸಬೇಕು? ಒಂದು ಚಿಕ್ಕ ಹೆಜ್ಜೆಗಳು ಇಡು. ಒಂದು ದಿನದಲ್ಲಿ ಬದಲಾವಣೆ ಆಗಲ್ಲ, ಆದರೆ ಪ್ರತಿದಿನ ಒಂದು ಸಣ್ಣ ಪ್ರಯತ್ನ ಮಾಡು. 2 ತಪ್ಪು ಮಾಡೋಕೆ ಭಯ ಬೇಡ. ತಪ್ಪು ಮಾಡೋದು ಲಜ್ಜೆ ಅಲ್ಲ, ಪ್ರಯತ್ನ ಮಾಡದೇ ಇರೋದೇ ನಿಜವಾದ ಲಜ್ಜೆ. 3. ನಿನ್ನ ಮೇಲೆ ನಂಬಿಕೆ ಇಡು. ನೀನು ಇತರರಿಗಿಂತ ಕಡಿಮೆ ಅಲ್ಲ, ನಿನ್ನಲ್ಲೂ ಒಂದು ವಿಶಿಷ್ಟ ಶಕ್ತಿ ಇದೆ. ಒಂದು ಪ್ರಶ್ನೆ ಕೇಳು, 5 ವರ್ಷಗಳ ನಂತರ ನೀನು ಹೇಗಿರಬೇಕು? ಇವತ್ತಿನ ನಾಚಿಕೆ ಅದಕ್ಕೆ ಅಡ್ಡಿಯಾಗ್ತಿದೆಯಾ? ಹಾಗಾದರೆ ಇವತ್ತೇ ಒಂದು ನಿರ್ಧಾರ ತೆಗೆದುಕೋ. ನಾನು ಮೌನದಿಂದ ಹೊರಬರ್ತೇನೆ. ಅಂತಿಮ ಮಾತು, ನಾಚಿಕೆ ಹೋಗಬೇಕೆಂದಿಲ್ಲ, ಅದನ್ನು ನಿಯಂತ್ರಿಸೋದು ಕಲಿತ್ಕೋ. ನಿನ್ನ ಧ್ವನಿ ಮೌಲ್ಯವಾದದ್ದು, ನಿನ್ನ ಆಲೋಚನೆಗಳು ಅಮೂಲ್ಯ, ನಿನ್ನ ಉಪಸ್ಥಿತಿ ಮುಖ್ಯ. ಇನ್ನಿಂದ ಮುಂದೆ ನಾಚಿಕೆ ನಿನ್ನನ್ನು ಹಿಡ್ಕೊಳ್ಬಾರ್ದು, ನೀನೇ ನಾಚಿಕೆಯನ್ನು ಹಿಡ್ಕೋ. ಯಾಕೆಂದರೆ ಈ ಲೋಕಕ್ಕೆ ನಿನ್ನಂಥವರ ಅವಶ್ಯಕತೆ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಾನು ಗೆಲ್ಲುತ್ತೇನೆ ಎಂದು ಬರೆಯಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಗೆ ಸಪೋರ್ಟ್ ಮಾಡಿ. ನಮ್ಮ ಜೊತೆ ನೀವು ಬೆಳೆಯಿರಿ.